ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಜೊತೆಗೆ ನನ್ನ ಮಗನ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ವುಮೆನ್ಸ್ ಡೇ ಸ್ಟಾರ್ಟ್ ಮಾಡಿದ್ದು ನಾನು ವ್ಲಾಗು. ಆಫ್ಟರ್ 1 ವೀಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು 1 ವೀಕ್ ವ್ಲಾಗ್ ಕೂಡ ಇದಾಗಿರುತ್ತೆ. ಅಪ್ ಟು ಫ್ರೈಡೇವರೆಗೂ ಈ ವ್ಲಾಗ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವುಮೆನ್ಸ್ ಡೇ ದಿನ ಈ ಒಂದು ಕುರ್ತಾ ನನಗೆ ರಿಸೀವ್ ಆಗಿತ್ತು. ನಾನು ಲಾಸ್ಟಲ್ಲಿ ಕುರ್ತಾದು ಪೂರ್ತಿ ಡೀಟೇಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ಅವತ್ತು ರಿಸೀವ್ ಆಗಿತ್ತಲ್ಲ ಅಂಥೇಳಿ ನಾನು ಹೇಗೆ ಬಂದಿದೆ ಅಂಥೇಳಿ ಚೆಕ್ ಮಾಡ್ತಾಯಿದ್ದೆ. ಸೊ ಹತ್ರದಿಂದ ಒಂದಷ್ಟು ಕ್ಲಿಪ್ಪಿಂಗ್ ತೋರಿಸೋಣ, ನಿಮಗೂ ಕೂಡ ಗೊತ್ತಾಗುತ್ತೆ ಅಂಥೇಳಿ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು ಕುರ್ತಾ. ಸೊ ಯಾವ ಬ್ರ್ಯಾಂಡು ಏನು ಎಲ್ಲ ಡೀಟೇಲನ್ನು ನಾನು ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಇಲ್ಲಿ ಬೇಜಾರಾಗುತ್ತೆ ನನಗೆ. ಇದಕ್ಕೆ ಅರ್ಧ ವ್ಲಾಗ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ, ಶಬ್ದ ಇರ್ಬೋದು ಅದರಿಂದ. ಸೊ ನಿಮಗೇನೋ ತೊಂದರೆ ಆಗೇ ಆಗುತ್ತೆ ಖಂಡಿತ, ಅದಕ್ಕೆ ಸಾರಿ ಹೇಳ್ಬಿಡ್ತೀನಿ ನಾನು. ಪೂರ್ತಿಯಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು, ಅಂದರೆ ಎಲ್ಲ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಂದರೆ ಹಾಗೆ ಇಟ್ಕೊಳ್ತೀನಿ ಕುರ್ತಾ. ಇಲ್ಲಾಂದರೆ ಇಮ್ಮಿಡಿಯೇಟಾಗಿ ನಾನು ರಿಟರ್ನ್ ಹಾಕ್ಬಿಡ್ತೀನಿ, ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಅವ್ರಿಗೂ ಕೂಡ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಮ್ಮಿಡಿಯೇಟಾಗಿ ರಿಟರ್ನ್ ಹಾಕ್ತೀನಿ. ಸೊ ಲೈನಿಂಗ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಲೈನಿಂಗ್ ಅಂತೂ ಕ್ವಾಲಿಟಿ ಚೆನ್ನಾಗಿತ್ತು. ಕೆಲವೊಂದು ಕುರ್ತಾದಲ್ಲಿ ಕುರ್ತಾ ಚೆನ್ನಾಗಿರುತ್ತೆ, ಬಟ್ ಲೈನಿಂಗ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದು ಲೈನಿಂಗು ಕೂಡ ಚೆನ್ನಾಗಿತ್ತು, ಕುರ್ತಾನೂ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಒಂದು ಚೆನ್ನಾಗಿತ್ತು. ಹಸ್ಬೆಂಡ್ಗೂ ಕೂಡ ಹಾಕಿ ತೋರಿಸ್ದೆ, ಅವ್ರಿಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ಈ ಒಂದು ಕುರ್ತಾನ ನಾನು ನನಗೆ ಅಂತಲೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನೇನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ, ನನ್ನ ಮಗನಿಗೆ ರಿವೈಸ್ ಮಾಡಿಸ್ತಾ ಇದೆ. ಸೊ ಈವ್ನಿಂಗ್ ಇದು ತೊಗೊಂಡಿರೋವಂಥ ಕ್ಲಿಪ್ಪಿಂಗ್, ಇದು ಮ್ಯಾಚ್ ಬರ್ತಾ ಇತ್ತಲ್ವ. ಸೊ ಮ್ಯಾಚ್ ಜೊತೆಗೆ ನಾನು ಹೂ ಕೂಡ ಕಟ್ಕೊಂಡು ನೋಡೋಣ ಅಂಥೇಳಿ ಹೂ ತೊಗೊಂಡಿದ್ದೆ. ಸೊ 100 ಗ್ರಾಮ್ ಏನೋ ತೊಗೊಂಡ್ಬಿಟ್ಟಿದ್ರು. ನನಗಂತೂ ಕಟ್ಟಿ ಸಾಕಾಯ್ತು. ಏನು ಗೊತ್ತಾ, ಮಲ್ಲಿಗೆ ಹೂವು ದೊಡ್ಡದಾಗಿದ್ದರೆ ಬೇಗ ಪಟ್ಟಂತ ಕಟ್ಬಿಡ್ಬೋದು. ಬಟ್ ಮೊಗ್ಗು ತುಂಬ ಚಿಕ್ಕದಿದ್ದರಿಂದ ನನಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಿಧಾನವಾಗಿ ಮ್ಯಾಚ್ ನೋಡಿಕೊಂಡು, ಅಡುಗೆ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೆ ನಾನು, ಹಾಗಾಗಿ ಇನ್ನೇನು ಕೆಲಸ ಇರಲಿಲ್ವಲ್ಲ ಅಂಥೇಳಿ ಮ್ಯಾಚ್ ನೋಡ್ಕೊಂಡಾಗೆ ಹೂವು ಎಲ್ಲ ಕಟ್ಟಿದೆ. ನೋಡ್ತಾ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ನ ವಿನ್ ಆಗ್ತಾಯಿತ್ತು. ಸೊ ಅದೇ ಖುಷಿನಲ್ಲೇ ಇನ್ನು ತುಂಬ ಲೇಟ್ ಆಗಿಬಿಡ್ತು ಅಂತಂದರೆ ಆರ್ಡ್ರ್ ಮಾಡೋಕ್ಕಾಗಲ್ಲ. ಸೊ ಬೇಗನೆ ಆರ್ಡ್ರ್ ಮಾಡ್ಬಿಡಿ, ಏಕೆಂದರೆ ಗೊತ್ತಾಗ್ಬಿಟ್ಟಿತ್ತು ಒಂದು 75% ಮ್ಯಾಚ್ ಆದಾಗಲೇ ಇಂಡಿಯಾ ವಿನ್ ಆಗುತ್ತೆ ಅಂತ. ಹಾಗಾಗಿ ಅವತ್ತಿನ ದಿನ ನನ್ನ ಹಸ್ಬೆಂಡ್ ಕಡೆಯಿಂದ ನಮಗೆಲ್ಲ ಐಸ್ ಕ್ರೀಮ್ ಪಾರ್ಟಿ ಕೂಡ ಸಿಕ್ತು. ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಇಂಡಿಯಾ ವಿನ್ ಆಗಿದ್ದನ್ನು ನೋಡಿದ್ವಿ, ಖುಷಿಯಾಯಿತು. ಇಂಡಿಯಾ ವಿನ್ ಆಗಿದ್ದಕ್ಕೆ ಆಲ್ ದ ಬೆಸ್ಟ್. ಅದಾದಮೇಲೆ ನನ್ನ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂಥೇಳಿ ಎಲ್ಲ ಈ ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮಲ್ಕೊಂಡಿದ್ದೆ. ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ರು, ಅದನ್ನು ಕರೆದಿದ್ದು ಆಯಿಲ್ ಆಗೇ ಇತ್ತು, ಅದಂಗೆ ಎತ್ತಿಟ್ಬಿಟ್ಟು ಬಾಗಿಲಿಗೆ ನೀರೆಲ್ಲ ಹಾಕಿ ಮೆಟ್ಲೆಲ್ಲ ಒರೆಸ್ಬಿಟ್ಟು ಮಲ್ಕೊಂಬಿಡ್ತೀನಿ ರಾತ್ರಿಯೇ. ಬೆಳಗ್ಗೆ ಈ ಸೆಕೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬಿಸಿಲಿಗೆ ಇದೆಲ್ಲ ಕೆಲಸ ಮಾಡಿ ನಾನು ಪೂಜೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ, ನನಗೂ ಒಂಥರ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನೈಟೇ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿ ಮಲ್ಕೊಳ್ತೀನಿ. ಬೆಳಗ್ಗೆ ಏನಿದ್ರು ಜಸ್ಟ್ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋದಷ್ಟೇ. ಸೊ ನೀರು ಹಾಕಿದ್ದು ನೋಡಿದ್ರೆ ನಮ್ಮ ಇದರಲ್ಲಿ ರೋಡ್ವರೆಗೂ ಹೋಗ್ಬಿಟ್ಟಿತ್ತು. ಮತ್ತು ನಾನು ಬಾಗಿಲು ನೀರು ಹಾಕಿ ಬರ್ತೀನಿ, ಅಲ್ಲಿ ನಾಯಿಗಳು ಏನೇನೋ ಕವರೆಲ್ಲ ತೊಗೊಂಡ್ಬಂದು ಎಳ್ಕೊಂಬಂದು ಮನೆ ಬಾಗಿಲಿಗೆ ಹಾಕುತ್ತೆ. ಮತ್ತು ರಂಗೋಲಿ ಮೇಲೆಲ್ಲ ನಡೆದ್ಬಿಡುತ್ತಾ, ಅದೆಲ್ಲ ಹೋಗ್ಬಿಡುತ್ತೆ, ಬೇಜಾರಾಗುತ್ತೆ ನನಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೇ ಅಲ್ಲ, ಇದು ಆ್ಯಕ್ಚುಲಿ ಟ್ಯೂಸ್ಡೇ ಅಂತ ಅಂದ್ಕೊಳ್ತೀನಿ. ಟ್ಯೂಸ್ಡೇ ಪೂಜೆ ಮಾಡಿ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿರೋ ಅಂಥದ್ದು ಅಷ್ಟೇ, ಟ್ಯೂಸ್ಡೇವರೆಗೂ ತೊಗೊಂಡಿದ್ದು. ಅದಾದಮೇಲೆ ಮತ್ತೆ ಇದು ಥರ್ಸ್ಡೇ ವ್ಲಾಗ್ ಇದು. ಸೊ ಥರ್ಸ್ಡೇ ಅವತ್ತು ಕಾವೇರಿ ನೀರು ಬರ್ತಾಯಿತ್ತು ಅಂದ್ಬಿಟ್ಟು ಕುಕ್ಕರ್ಗೆ ತರಕಾರಿ ಸಾಂಬಾರಿಗೆ ಮಾಡೋಕ್ಕೆ ಇಟ್ಬಿಟ್ಟು ಕೆಳಗಡೆ ಹೋಗಿ ನೀರೆಲ್ಲ ತುಂಬಿಸ್ಬಿಡೋಣ. ಏಕೆಂದರೆ ಇವತ್ತು ಬಿಟ್ಟರೆ ಇನ್ನು ನೆಕ್ಸ್ಟ್ ವೀಕೆ ನಮಗೆ ಕಾವೇರಿ ವಾಟರ್ ಬರೋದು, ಅಲ್ಲಿವರೆಗೂ ಮೇಂಟೈನ್ ಆಗಬೇಕಲ್ವ ಅಂಥೇಳಿ ಅವತ್ತಿನ ದಿನವೇ ಪಾರ್ಕಿಂಗ್ ಎಲ್ಲ ನಾನು ತೊಳ್ಕೊಂಬಿಡ್ತೀನಿ. ಪಾರ್ಕಿಂಗ್ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಮೆಟ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಕುಕ್ಕರ್ಗೆ ಇಟ್ಟು ನನ್ನ ಮಗನಿಗೆ, ಅಂದರೆ ನನ್ನ ಮಗ ಬಂದಿದ್ದ ಅಷ್ಟರಲ್ಲಿ
ಈವ್ನಿಂಗ್ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ ಇದು. ಅವ್ನಿಗೆ ಹೇಳ್ಬಿಟ್ಟು ಕುಕ್ಕರ್ ಆಫ್ ಮಾಡುವಂಥ ಪಾರ್ಕಿಂಗ್ ಎಲ್ಲ ತೊಳೆದು ನೀರೆಲ್ಲ ತುಂಬಿಸಿ ನಾನು ಆಮೇಲೆ ಮನೆ ಒಳಗಡೆ ಹೋಗಿದ್ದು. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ಥರ್ಸ್ಡೇ ಆದರೆ ಸಿಕ್ಕಾಪಟ್ಟೆ ಕೆಲಸ. ಹಬ್ಬದ ದಿನ ಏನು ಮಾಡ್ತೀನೋ ಏನೋ ಆ ಥರ ಅನಿಸ್ಬಿಟ್ಟಿದೆ. ಸೊ ಮೆಟ್ಲೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದನ್ನ ನೀರಲ್ಲೆಲ್ಲ ನಿಂತಿತ್ತು. ಮತ್ತೆ ಬಂದೆಲ್ಲ ಒರೆಸ್ಬಿಟ್ಟು ಆಮೇಲೆ ಅಷ್ಟರಲ್ಲಿ ಕುಕ್ಕರ್ ಕೊಡೋಕೆ ಹೋಗಿತ್ತು. ಬಂದು ಒಗ್ಗರಣೆ ಮಾಡಿಕೊಂಡೆ ತರಕಾರಿ ಸಾಂಬಾರಿಗೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದ್ರೆ ಅವ್ರಿಗೂ ಕಾಫಿ ಮಾಡಿ, ಸೊ ನಾನು ಕಾಫಿ ಮಾಡ್ಕೊಂಡು ಕೊಡ್ಬೋಣ ಅಂಥೇಳಿ ಬಿಸ್ಕಿಟ್ ಯೂಶ್ವಲಿ ತಿನ್ನಲ್ಲ, ಡಿಮಾರ್ಟ್ಗೆ ಹೋದಾಗ ಏನೋ ತೊಗೊಂಡು ಬಂದಿದ್ವಿ. ಸೊ ಹಂಗಾಗಿ ಇತ್ತು ಅಂದ್ಬಿಟ್ಟು ತಿಂದಿದ್ದಂಥದ್ದು. ಆಮೇಲೆ ಪೂಜೆ ಮಾಡಿಬಿಟ್ಟು ಹಿಂದೆ ನನ್ನ ಮಗನಿಗೆ ಓದ್ಸೋಕ್ಕೆ ಕೂಡ ಕೂತ್ಕೊಂಡೆ. ಅದನ್ನೇ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಏಕೆಂದರೆ ನಾನು ವೀಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅವ್ನು ನನ್ನಿಂದ ಹಾಗೆ ಕೂತಿರ್ತಾನೆ ವೀಡಿಯೋ ನೋಡಿಕೊಂಡು ಅಂದ್ಬಿಟ್ಟು ಸಿಂಪಲಾಗಿ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿ, ಮತ್ತು ಕುಚ್ಚು ಕೂಡ ಕೊಟ್ಟಿದ್ರು 2 ಸಾರಿ. ಹಾಗೆ ಕಟ್ಬಿಡೋಣ ಅಂಥೇಳಿ ಸ್ವಲ್ಪ ಹೊತ್ತು ಒಂದು 11 o'clockವರೆಗೂ ಕಟ್ಬಿಟ್ಟು ಮತ್ತು ನನ್ನ ಕೆಲಸ ಎಲ್ಲ ಮಾಡಿ ಮಲ್ಕೊಂಡೆ. ಸೊ ಹಿಂಗೆ ಆಲ್ಮೋಸ್ಟ್ ಫ್ರೈಡೇವರೆಗೂ ಹೇಳ್ಕೊಂಡೋಯ್ತು ಅಂತಲೇ ಹೇಳ್ಬೋದು ಬ್ಲಾಗು. ಸೊ ಸಾರಿ ಅದಕ್ಕೆ. ಇನ್ನು ಮುಂದೆ ಚೆನ್ನಾಗಿ ಕರೆಕ್ಟಾಗಿ ವಿಡಿಯೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಆ್ಯಕ್ಚುಲಿ ನಾನು ಇವತ್ತೇ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ದಿನ ಆಯಿತು. ನಾನು ವುಮೆನ್ಸ್ ಡೇ ದಿನ ಅಂತ ಅಂದ್ಕೊಳ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 1 week ಆಗ್ತಾ ಬರ್ತಾ ಇದೆ. ಇನ್ನೂ ಕೂಡ ನಾನು ಬ್ಲಾಗ್ನ ಕೂಡ ಅಪ್ಲೋಡ್ ಮಾಡೇ ಇಲ್ಲ, ಮತ್ತು ಎಂಡು ಕೂಡ ಮಾಡಿರಲಿಲ್ಲ ನಾನು. ರೀಸನ್ ಏನಪ್ಪ ಅಂದರೆ, ಒಂದು ಬಂದ್ಬಿಟ್ಟು ನನ್ನ ಮಗನ ಎಕ್ಸಾಮ್ ಇರೋದ್ರಿಂದ ಜಾಸ್ತಿ ಅವನ ಕಡೆ ಫೋಕಸ್. ಇನ್ನೊಂದೇನಪ್ಪ ಅಂದರೆ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಮನೆ ಕ್ಲೀನಿಂಗ್ ಕಡೆ ಫೋಕಸ್. ಸೊ ಇನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ ಕ್ಲೀನಿಂಗ್ ಅಂಥೇಳಿ. ಮೇ ಬಿ ಕ್ಲೀನಿಂಗೆಲ್ಲ ಆದಮೇಲೆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಕ್ಲೀನಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಮತ್ತು ಅವನಿಗೆ ಓದಿಸೋದಿರುತ್ತೆ, ಕ್ಲೀನಿಂಗ್ ಇರುತ್ತೆ, ಆವಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ನನಗೆ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ. ಗೊತ್ತಿಲ್ಲ, ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಎಲ್ಲ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಏನಪ್ಪ ಅಂದರೆ ನೀರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ, ನೀರಿಗೆ ಪ್ರಾಬ್ಲಮ್ ಮೀನ್ಸ್ ಇಲ್ಲಿ ಬೋರು ಕೆಟ್ಟೋಗ್ಬಿಟ್ಟಿದೆ. ಇವಾಗ ಕಾವೇರಿ ವಾಟರ್ ಬರುತ್ತೆ, ವೀಕ್ಲಿ ಒನ್ಸ್ ಅಷ್ಟೇ ಬರುತ್ತೆ. ಸೊ ಒಂದು ಸಲ ತುಂಬಿಸ್ಕೊಂಡ್ರೆ ನೆಕ್ಸ್ಟ್ 1 weekವರೆಗೂ ನಾವು ಅದೇ ನೀರನ್ನೇ ಮೇಂಟೈನ್ ಮಾಡಬೇಕು. ಹಂಗಾಗಿ ನೀರು ಬರೋ ದಿನವೇ ಸ್ಕ್ರೀನೆಲ್ಲ ವಾಶ್ ಮಾಡ್ಕೊಂಬಿಟ್ಟು, ಅದಕ್ಕೆಲ್ಲ ಹಬ್ಬಕ್ಕೆ ಬೇರೆ ದಿನ ಹಾಕಿದ್ರೆ ಮತ್ತೇನಾದರೂ ಶಾರ್ಟೇಜ್ ಆಗಿಬಿಡುತ್ತೆ ವಾಟರ್ ಅಂದ್ಬಿಟ್ಟು ನೀರು ಬರೋ ದಿನವೇ ಸ್ಕ್ರೀನೆಲ್ಲ ಚೇಂಜ್ ಮಾಡಿ, ಸೋಫಾ ಕವರ್ಸ್ ಇರ್ಬೋದು, ದಿವಾನ ಕವರ್ಸ್ ಎಲ್ಲ ಒಗೆಗೆ ಹಾಕ್ಬಿಟ್ಟಿದ್ದೀನಿ. ನೆನ್ನೆ ಎಲ್ಲ ಒಣಗ ಹಾಕಿದ್ದೀನಿ. ಇನ್ನೂ ಒಣಗಿಲ್ಲ. ಇನ್ನು ಮನೆ ಧೂಳೆಲ್ಲ ಹೊಡೆದ್ಮೇಲೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದನ್ನು ಹಾಕೋವಂಥದ್ದು, ಅಲ್ಲಿವರೆಗೂ ಹಾಕಲ್ಲ. ಸೊ ಹಂಗಾಗಿ ವ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನಿಜ ಹೇಳಬೇಕು ಅಂದರೆ ಇವತ್ತು ಕೂಡ ಸಿಕ್ಕಾಪಟ್ಟೆ ಹೆಡ್ಡೇಕ್ ಬರ್ತಾಯಿದೆ ನನಗೆ. ಒಂದೇ ಸೈಡ್ ತಲೆನೋವು. ಅದೇನು ಗೊತ್ತಾ, ಬ್ಲೂಟೂತ್ ಏನಾದರೂ ನಾನು ಯೂಸ್ ಮಾಡಿದೆ, ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಬ್ಲೂಟೂತ್ ಸ್ವಲ್ಪ ಏನಾದರೂ ಸಾಂಗ್ ಕೇಳಿಬಿಟ್ಟೆ ಅಥವಾ ಏನಾದರೂ ಜಾಸ್ತಿ ಹೊತ್ತು ಮಾತಾಡ್ಬಿಟ್ಟೆ ಬ್ಲೂಟೂತಲ್ಲಿ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನನಗೆ. ಅನ್ಕೋತೀನಿ ಜಾಸ್ತಿ ಅವಾಯ್ಡ್ ಮಾಡಬೇಕು ಅಂಥೇಳಿ. ಯಾವಾಗಾದರೂ ಫ್ರೆಂಡ್ಸ್ ಜೊತೆ ಕೆಲಸ ಮಾಡುವಾಗ ಮಾತಾಡ್ತಾಯಿದ್ರೆ ಬ್ಲೂಟೂತ್ ಹಾಕ್ಕೊಳ್ತೀನಿ, ಇಲ್ಲ ಯೂಶ್ವಲಿ ಸ್ಪೀಕರ್ ಹಾಕ್ಕೊಂಡು ಮಾತಾಡೋವಂಥದ್ದು. ನೋಡೋಣ, ನನ್ನ ತಲೆನೋವಿಗೆ ಇದ್ದಿದ್ದೆ. ನಾನು ಯಾಕಪ್ಪ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಕೂತ್ಕೊಂಡೆ ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ಬರ್ತಾಯಿದೆ ಅಲ್ವಾ. ಸೊ ನಾನು ಮಿಂತ್ರಾನಲ್ಲಿ ಒಂದಷ್ಟು ನನಗೆ ಕುರ್ತಾ ಸೆಟ್ ಇರ್ಬೋದು, ಕುರ್ತಾ ನಾನು ಆರ್ಡ್ರ್ ಮಾಡಿದ್ದೆ ಯುಗಾದಿ ಹಬ್ಬಕ್ಕೆ ಅಂತಲ್ಲ, ಒಂದು ರೀತಿ ಹಬ್ಬಕ್ಕೂ ಆಗುತ್ತೆ, ಒಂದು ರೀತಿ ಹಬ್ಬಕ್ಕೆ ಹಾಕ್ಕೊಳ್ತೀನಿ ಅಲ್ವಾ, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವತ್ತಿನ ದಿನ ಕೆಲಸ ಇರುತ್ತೆ, ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಅದೆಲ್ಲ ಕಷ್ಟ ಆಗುತ್ತೆ. ಗೊತ್ತಿಲ್ಲ ಹಿಂಗೆ ಏನು ಅಂಥೇಳಿ. ಫ್ರೀ ಆದರೆ ಸಮಯ ಸಿಕ್ಕಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಹಾಕ್ಕೊಂಡು ಹೋಗ್ಬೋದು ಅಂಥೇಳಿ ಒಂದು 3-4 ಕುರ್ತಾ ನಾನು ತರಿಸಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ಕುರ್ತಾಸ್ ಲಿಂಕ್ ಏನಾದರೂ ಬೇಕು ಅಂಥೇಳಿ ನಾನು ಅಫಿಲಿಯೇಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಈ ಒಂದು ಕುರ್ತಾಗಳು ನೀವು ಕೂಡ ಬೈ ಮಾಡ್ಬೋದು. ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಖಂಡಿತ ಅಲ್ಲ, ನನಗೆ ಪರ್ಸನಲಾಗಿ ತೊಗೊಂಡಿರೋವಂಥದ್ದು. ಸೊ ಫಸ್ಟು ಕುರ್ತಾ ಬಂದ್ಬಿಟ್ಟು ಇದು ಒಂಥರ ಪೀಚ್ ಕಲರಲ್ಲಿ ಇರೋವಂಥ ಕುರ್ತಾ. ಪೀಚ್ಗೆ ರೆಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಜುನಿಪರ್ ಬ್ರ್ಯಾಂಡು. ಸೊ ಮಾರ್ನಿಂಗ್ ನಾನು ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡ್ರೆ ಇದೆ ನನಗೆ ಏನಾದರೂ ಒಂದು ಬರ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಇಲ್ಲ ಅಲ್ಲಿ ಬಿಲ್ಡಿಂಗ್ ಕುಟ್ತಾ ಇರ್ತಾರೆ ಪಟಪಟ ಅಂತ, ಯಪ್ಪ ಸಾಕಾಗುತ್ತೆ. ಜೊತೆಗೆ ಬಿಸಿಲು, ಅದು ಬೇರೆ ಇರಿಟೇಷನ್, ವರ್ಷಕ್ಕೆ ತಡೆಯೋಕ್ಕಾಗಲ್ಲ, ಸಾಕಾಗುತ್ತೆ. ಸೊ ಫಸ್ಟ್ ಕುರ್ತಾ ಬಂದ್ಬಿಟ್ಟು ಇದು
ಇದು ನಾನು ವುಮೆನ್ಸ್ ಡೇ ದಿವಸನೇ ತೋರಿಸಿದ್ದೆ ನಿಮಗೆ. ಅವತ್ತಿನ ದಿನವೇ ರಿಸೀವ್ ಆಗಿತ್ತು ನನಗೆ. ನನ್ನ ಹಸ್ಬೆಂಡಿಗೆ ಸುಮ್ಮನೆ ರೇಗಿಸ್ಕೊಂಡು ನೋಡು ವುಮೆನ್ಸ್ ಡೇಗೆ ನಾನೇ ಗಿಫ್ಟ್ ಕೊಟ್ಕೊಂಡಿದ್ದೀನಿ ಅಂತೇಳಿ. ಸೊ ಪೀಚ್ ಕಲರಲ್ಲಿ ಇರೋವಂಥ ಕುರ್ತಾ, ಫ್ರಂಟ್ ಬಂದ್ಬಿಟ್ಟು ಯೋಗ್ ಡಿಸೈನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ, ರೆಡ್ ಕಲರ್ ಕಾಂಬಿನೇಷನ್, ಮತ್ತು ಅಲ್ಲಲ್ಲೇ ಗ್ರೀನ್ ಕಲರ್ ಕೂಡ ಕಾಂಬಿನೇಷನ್ ಇದೆ, ಮತ್ತು ಸೀಕ್ವೆನ್ಸ್ ವರ್ಕ್ ಕೂಡ ಮಾಡಿದ್ದಾರೆ. ಫ್ರಂಟಲ್ಲಿ ಈ ರೀತಿ ಬರುತ್ತೆ, ರೌಂಡ್ ನೆಕ್ ಇರೋವಂಥದ್ದು. ಸ್ಲೀವ್ಸ್ ಬಂದ್ಬಿಟ್ಟು 3/4 ಸ್ಲೀವ್ಸ್. ನನಗೆ ಈ ಒಂದು ಪ್ರಿಂಟ್ ಏನಿದೆ ಅಲ್ಲ, ಅಂದರೆ ಇದೇನು ಹೋಗೋದಿಲ್ಲ, ಕ್ಲಾತಲ್ಲಿ ಈ ಡಿಜಿಟಲ್ ಪ್ರಿಂಟ್ ಆ ಥರ ಬರುತ್ತಲ್ಲ ಆ ಥರದ್ದು ಇದು. ಸೊ ಪಿಕಾಕ್ ಪ್ರಿಂಟ್ ಮಾಡಿದ್ದಾರೆ, ಜೊತೆಗೆ ಅಲ್ಲಲ್ಲೇ ಇದೇನು ಹೇಳ್ತಾರೆ ಸಿಲ್ವರ್ ಫಾಯಿಲ್ ಪ್ರಿಂಟ್ ಆ ಥರ ಕೂಡ ಇದೆ. ಸೊ ಅದು ವಾಶ್ ಮಾಡಿದಾಗ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ಇದು. ಬಟ್ ಈ ಥರದ್ದೆಲ್ಲ ಇದೆಲ್ಲ ಏನು ಹೋಗೋದಿಲ್ಲ. ಮತ್ತು ಅಲ್ಲಲ್ಲೇ ಗೋಟಾಪಟ್ಟಿ ವರ್ಕ್ ಏನು ಹೇಳ್ತಾರೆ, ಗೋಟಾಪಟ್ಟಿ ಅಂತಲೂ ಹೇಳ್ತಾರಲ್ಲ, ಲೇಸ್, ಈ ಥರ ಒಂದು ಲೇಸನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಥರ ಇದೆ ಸ್ಲೀವ್ಸು, 3/4 ಸ್ಲೀವ್ಸಿಗೆ ಈ ಥರ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂತಂದರೆ. ಮತ್ತು ಫ್ರಂಟಲ್ಲಿ ಅಷ್ಟೇ ಇಲ್ಲಿ ಗ್ಯಾದರಿಂಗ್ ಮಾಡಿಬಿಟ್ಟು ಫ್ರಿಲ್ ಥರ ಕೊಟ್ಟಿದ್ದಾರೆ, ಒಂಥರ ಓವರ್ಲಾಕ್ ಥರ ಮಾಡಿ ಜಿಗ್ಜ್ಯಾಗ್ ಇದು ಫ್ರಿಲ್ ಥರ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಬಂದ್ಬಿಟ್ಟು. ಇನ್ನು ಕೆಳಗಡೆ ಹೋಗ್ತಾ ಈ ರೀತಿಯಾಗಿದೆ. ಸೊ ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಗ್ಯಾದರಿಂಗ್ ಮಾಡಿ ಫ್ರಿಲ್ಸನ್ನು ಕೊಟ್ಟಿದ್ದಾರೆ. ಸೊ ಫ್ಲೇರು ಕೂಡ ತುಂಬಾ ಚೆನ್ನಾಗಿದೆ ಫ್ಲೇರು. ಮತ್ತು ಪೂರ್ತಿ ಕೆಳಗಡೆ ಕುರ್ತಾ ಎಲ್ಲ ಈ ಥರ ಪ್ರಿಂಟ್ ಬಂದಿದೆ. ಇದೇನು ವಾಶ್ ಮಾಡಿದ್ರೆ ಹೋಗೋ ಥರ ಅಲ್ಲ ಪ್ರಿಂಟ್ ಇದು. ಅದ್ರ ಮೇಲೆ ಒಂಥರ ಸಿಲ್ವರ್ ಕಲರ್ ಫಾಯಿಲ್ ಪ್ರಿಂಟ್ ಇದೆಯಲ್ಲ, ಅದು ಬೇಕಾದರೆ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಆ್ಯಂಕಲ್ ಲೆಂತ್ ಬರುತ್ತೆ, ಆ್ಯಂಕಲ್ ಲೆಂತ್ ಕುರ್ತಾ, ಜಾರ್ಜೆಟ್ ಮೆಟೀರಿಯಲ್ ವಿತ್ ಲೈನಿಂಗ್ ಇದೆ. ಸೊ ವಿತ್ ಲೈನಿಂಗ್ ಇದೆ. ಇದರಲ್ಲಿ 3 ಕಲರ್ ಏನೋ ಅವೈಲೇಬಲ್ ಇತ್ತು, ಒಂದು ಕ್ರೀಮ್ಗೆ ಗ್ರೀನು, ಒಂದು ಕ್ರೀಮ್, ಅಂದರೆ 3 ಕಲರ್ ಏನೋ ಆಪ್ಷನ್ ಇದೆ. ಸೊ ನನಗೆ ಈ ಒಂದು ಕಲರ್ ಆಪ್ಷನ್ ತುಂಬಾ ಇಷ್ಟ ಆಯಿತು. ಒಂಥರ ಪೀಚ್ಗೆ ಮೆರೂನ್ ಕಲರ್ ಆಪ್ಷನ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಕುರ್ತಾನ ನಾನು ಪರ್ಚೇಸ್ ಮಾಡಿದೆ. ಹಿಂದೆಗಡೆ ಟೈನ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಲಟ್ಕನ್ ಇದೆ, ಈ ಥರ ಲಟ್ಕನ್ ಕೂಡ ಕೊಟ್ಟಿದ್ದಾರೆ ಟೈನಿಗೆ. ಸೊ ಈ ಒಂದು ಕುರ್ತಾನ ನಾನು ತೊಗೊಂಡೆ. ಇದ್ರದ್ದು ಪ್ರೈಸು ನನಗೆ ನೆನಪಿಲ್ಲ ಎಷ್ಟು ಕೊಟ್ಟೆ ಅಂತ, ಯಾಕೆಂದರೆ ಮಿಂತ್ರಾದಲ್ಲಿ ಯಾವಾಗಲೂ ಆಪ್ಷನ್ ಇರುತ್ತೆ, ಕೂಪನ್ ಆಪ್ಷನ್ ಇರುತ್ತೆ, ಮತ್ತು ಡೈಲಿ ವಿನ್ ಕ್ಯಾಶ್ ಏನೋ ಬರುತ್ತೆ. ಸೊ ಅದರಲ್ಲೂ ಕೂಡ ಸ್ಕ್ರ್ಯಾಚ್ ಕಾರ್ಡನ್ನು ಕೊಡೋದು ಮಿಂತ್ರಾ. ಸೊ ಅದೆಲ್ಲ ಮೈನಸ್ ಆಗಿ ಅದೆಷ್ಟು ಕೊಟ್ಟೆ ಅಂತೇಳಿ ನನಗೆ ಗೊತ್ತಿಲ್ಲ. ಲಿಂಕ್ನ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ನೋಡಿ. ನಿಮಗೇನಾದರೂ ಈ ಒಂದು ಕುರ್ತಾ ಇಷ್ಟ ಆದರೆ ಪರ್ಚೇಸ್ ಮಾಡಿ ಆಯಿತಾ. ಹಾಕ್ಕೊಂಡಿರೋದು ಏನಾದ್ರು ಪಿಕ್ ಇದ್ದರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಇದನ್ನು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ನಾನು, ನೋಡಿ ಆಯಿತಾ ಹೇಗಿರುತ್ತೆ. ಲುಕ್ ಬುಕ್ ಬೇಕಂತ ಹೇಳಿದ್ರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕುರ್ತಾನ ನೀವು ಬೈ ಮಾಡ್ಬೋದು. ನಾನು ಇದನ್ನು ತೊಗೊಂಡಿರೋ ಮಿಂತ್ರಾನಲ್ಲಿ. ನೆಕ್ಸ್ಟು ಕುರ್ತಾ ಸೆಟ್ ಅಥವಾ ಗೌನ್ ಸೆಟ್ ಏನಾದರೂ ಹೇಳ್ಬೋದು. ಇದನ್ನು ಇದು ಕೂಡ ಮಿಂತ್ರಾನಲ್ಲೇ ತೊಗೊಂಡಿರೋವಂಥದ್ದು. ಲಿಬಾಸ್ ಬ್ರ್ಯಾಂಡಿದ್ದು. ಲಿಬಾಸ್ ಅಂತೂ ನಾನು ಬೇಕಾದ್ರೆ ಅಶೂರ್ ಗ್ಯಾರಂಟಿಯಾಗಿ ಕೊಡ್ತೀನಿ. ಇದು ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನು ತುಂಬ ಲಾಂಗ್ ಬ್ಯಾಕಿಂದ ಈ ಒಂದು ಕುರ್ತಾನ, ಅಂದರೆ ಈ ಬ್ರ್ಯಾಂಡದ ಕುರ್ತಾನ ನಾನು ತೊಗೊಳ್ತಾ ಇದ್ದೀನಿ. ಸೊ ಹಂಗಾಗಿ ಹೇಳ್ತೀನಿ, ಇದರದ್ದು ಸ್ಟಿಚಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು, ಮೆಟೀರಿಯಲ್ ಕ್ವಾಲಿಟಿ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಇದನ್ನು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅದನ್ನು ಬೈ ಮಾಡ್ಬೋದು ನೀವು. ಇನ್ನೂ ಕೂಡ ಆಫರ್ ಇದೆ ಅಂತ ಅಂದ್ಕೊಳ್ತೀನಿ ಮಿಂತ್ರಾನಲ್ಲಿ. ಸೊ ಇದು ಬಂದುಬಿಟ್ಟು ಒಂಥರ ಮೆಹಂದಿ ಗ್ರೀನ್ ಇರೋವಂಥ ಕುರ್ತಾ. ಸೊ ಇದು ಅಷ್ಟೇ ಆ್ಯಂಕಲ್ ಲೆಂತ್ ಕುರ್ತಾ ಬರುತ್ತೆ, ಜಾರ್ಜೆಟ್ ಮೆಟೀರಿಯಲ್ ಇರೋವಂಥದ್ದು. ಸೊ ವಿತ್ ಲೈನಿಂಗೇ ಇದೆ. ಲೈನಿಂಗ್ ಅಂತೂ ಸಾಫ್ಟ್ ಸಿಲ್ಕ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಶೈನಿಂಗ್ ಕೂಡ ಕಾಣ್ತಾ ಇದೆ. ಮೆಟೀರಿಯಲ್, ಲೈನಿಂಗ್ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಲೈನಿಂಗ್ ಮೆಟೀರಿಯಲ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಲೈನಿಂಗ್ ಮೆಟೀರಿಯಲು. ಇನ್ನು ಕೆಳಗಡೆ ಬಾರ್ಡರಲ್ಲಿ ನೋಡ್ಬೋದು, ಕೆಳಗಡೆ ಅಂದರೆ ಫುಲ್ಲು ಕೆಳಗಡೆ ಫ್ಲೇರ್ ಏನು ಬರುತ್ತೆ ಅಲ್ಲೂ ಕೂಡ ಈ ರೀತಿ ಸೀಕ್ವೆನ್ಸ್ ವರ್ಕ್ ಇರುವಂಥ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ, ಸುತ್ತ ಅಟ್ಯಾಚ್ ಮಾಡಿದ್ದಾರೆ. ಮುಂದೆ ಮಾತ್ರ ಅಂದರೆ ಫ್ರಂಟ್, ಕೆಲವೊಂದು ಕುರ್ತಾದಲ್ಲಿ ಫ್ರಂಟಲ್ಲಿ ಮಾತ್ರ ಇರುತ್ತೆ, ಬ್ಯಾಕಲ್ಲಿ ಇರಲ್ಲ. ಬಟ್ ಇದು ಫ್ರಂಟ್ ಬ್ಯಾಕ್ ಎಲ್ಲ ಓವರ್ ಆಲ್ ಇದು ಮಾಡಿದ್ದಾರೆ. ಮಿಕ್ಕಿದೆಲ್ಲ ಪ್ಲೇನೇ ಇದೆ. ಸೊ ಮೇಲ್ಗಡೆ ಏನು ಚೆಸ್ಟ್ ಪೋರ್ಷನ್ ಇದೆ ಅಲ್ಲ, ಅಲ್ಲಿ ಮಾತ್ರ ಸೀಕ್ವೆನ್ಸ್ ವರ್ಕ್ ಬರುತ್ತೆ. ಸೊ ಈ ಥರ ಚಮ್ಕಿ ವರ್ಕ್, ಸೀಕ್ವೆನ್ಸ್ ವರ್ಕ್ ವಿತ್ ಎಂಬ್ರಾಯ್ಡ್ರಿ ಇದೆ. ಸ್ವೀಟ್ ಆರ್ಟ್ ನೆಕ್ ಕೊಟ್ಟಿದ್ದಾರೆ. ಸ್ಲೀವ್ಲೆಸ್ ಇದೆ. ಸ್ಲೀವ್ ಕೂಡ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸ್ಲೀವ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂಥರ ಎಲ್ಬೋ ಸ್ಲೀವ್ ಆ ಥರ ಇದೆ.
ಎಲ್ಬೋವರೆಗೂ ಬರುತ್ತಲ್ಲ ಆ ಥರ ಸ್ಲೀವ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದ್ರದ್ದು ಲುಕ್ ಬುಕ್ ಎಲ್ಲ ನಾನು ಶಾರ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮೇಲೂ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾನು ತೋರಿಸ್ತೀನಿ ಆಯಿತಾ. ಏನಾದರೂ ಅಕಸ್ಮಾತ್ ಹಬ್ಬಕ್ಕೆ ಬೇರ್ ಮಾಡಿದ್ರೆ ತೋರಿಸಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶೋಲ್ಡರ್ ಹುಕ್ ಕೂಡ ಇದೆ. ಸೊ ಅದೊಂದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಕೆಲವೊಂದು ಕುರ್ತಾದಲ್ಲಿ ನೋಡಿದ್ದೀನಿ ಶೋಲ್ಡರ್ ಹುಕ್ ಎಲ್ಲ ಕೊಡೋದೇ ಇಲ್ಲ, ಬಟ್ ಇದರಲ್ಲಿ ಶೋಲ್ಡರ್ ಹುಕ್ ಕೂಡ ಇದೆ. ಸೈಡ್ ಜಿಪ್ ಕೂಡ ಅವೈಲೇಬಲ್ ಇದೆ ಈ ಒಂದು ಕುರ್ತಾದಲ್ಲಿ. ಸೊ ಇದು ಬಂದುಬಿಟ್ಟು ಕುರ್ತಾ ಪಾರ್ಟ್ ಆಯಿತು. ಆ್ಯಂಕಲ್ ಲೆಂತ್ ಬರುತ್ತೆ, ಅಂದರೆ ನನ್ನ ಹೈಟ್ ಇರೋದು 5.2 ಆ ಹೈಟಿಗೆ ಆ್ಯಂಕಲ್ ಲೆಂತ್ ಬರುತ್ತೆ ನನಗೆ. ಪೂರ್ತಿ ಈ ಫ್ಲೋರ್ ಲೆಂತ್ ಗೌನ್ ಆ ಥರದ್ದೆಲ್ಲ ಏನು ಬರೋದಿಲ್ಲ. ಇನ್ನು ದುಪಟ್ಟ ಬಂದುಬಿಟ್ಟು ನೆಟೆಡ್ ದುಪಟ್ಟ ಕೊಟ್ಟಿದ್ದಾರೆ. ಸೊ ಲೆಂತ್ ವೈಸ್ ಅಂತೂ ಪರ್ಫೆಕ್ಟಾಗಿದೆ. ಬಿಡ್ತು ಓಕೆ ಯಾಕೆಂದರೆ ಇಷ್ಟೇ ಇದ್ದರೆ ಸಾಕಾಗುತ್ತೆ, ಮ್ಯಾನೇಜಬಲ್ ಆಗಬೇಕು ಅಂದರೆ. ತುಂಬ ಬಿಡ್ತಿದ್ರು ಕಷ್ಟ. ಮತ್ತು 4 ಸೈಡ್ ಈ ರೀತಿ ಲೇಸನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಈ ಕುರ್ತಾ ಎಡ್ಜಸ್ಸಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದಾರಲ್ಲ ಅದೇ ರೀತಿ 4 ಸೈಡು ಕೂಡ ದುಪಟ್ಟಾಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಂಟ್ ಬಂದು ಸ್ಟ್ರೈಟ್ ಪ್ಯಾಂಟ್ ಇದೆ, ಮತ್ತು ವಿತ್ ವೇಸ್ಟ್ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ನಮ್ಮ ವೇಸ್ಟಿಗೆ ಕರೆಕ್ಟಾಗಿ ಫಿಟ್ ಆಗೋ ಥರ ಪಾಕೆಟ್ ಕೂಡ ಇದೆ. ಸೊ 3 ಸೈಡ್ ಪಾಕೆಟ್ ಕೂಡ ಇದೆ, ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸಿಲ್ಕ್ ಮೆಟೀರಿಯಲ್ ಇದೆ, ಬಟ್ ಸ್ಕಿನ್ ಫ್ರೆಂಡ್ಲಿನೇ ಇದು. ಅದೇನು ರ್ಯಾಷಸ್ ಆ ಥರದ್ದೆಲ್ಲ ಏನು ಆಗೋದಿಲ್ಲ, ಯಾಕೆಂದರೆ ಸಾಫ್ಟಾಗಿದೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಈ ಒಂದು ಪ್ಯಾಂಟ್ ಇದು ಬಂದುಬಿಟ್ಟು ಲಿಬಾಸಲ್ಲಿ ನಾನು ತೊಗೊಂಡಿರೋವಂಥದ್ದು. ಇದ್ರದ್ದು ಡೀಟೇಲು ಲಿಂಕ್ ಎಲ್ಲ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಕೊಟ್ಟಿದ್ದೀನಿ. ಇನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಈ ವಿಡಿಯೋದಲ್ಲೂ ಕೂಡ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಸಾಧ್ಯ ಆದರೆ ಲುಕ್ ಬುಕ್ಕನ್ನು ಸೈಡಲ್ಲಿ ಹಾಕ್ತೀನಿ. ಲುಕ್ ಬುಕ್ ಹಾಕಲ್ಲ, ಫೋಟೋ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುರ್ತಾನ ನಾನು ರೀಸೆಂಟಾಗಿ ಒಂದು ರಿಸೆಪ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ. ಅದ್ರ ಬಗ್ಗೆ ಡೀಟೇಲ್ ಒಬ್ಬರು ಕೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ಡೀಟೇಲ್ ಹೇಳ್ಬಿಡೋಣ ನಿಮಗೆ ಅಂತೇಳಿ ಬಂದೆ. ಸೊ ಆ ಕುರ್ತಾ ಬಂದುಬಿಟ್ಟು ಇದು ಪರ್ಪಲ್ ಕಲರಲ್ಲಿರೋ ಅಂಥ ಕುರ್ತಾ. ಸೊ ಇದಂತೂ ಪೂರ್ತಿ ಸೀಕ್ವೆನ್ಸ್ ವರ್ಕ್ ಇರೋವಂಥದ್ದು. ನೆಕ್ಕಲ್ಲಿ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ವಿ ನೆಕ್ ಇದೆ ಇದು, ಮತ್ತು ಸ್ವಲ್ಪ ಕ್ಲೋಸ್ ನೆಕ್ ಇದೆ. ಕ್ಲೋಸ್ ನೆಕ್ ಇರೋದ್ರಿಂದ ಯಾವುದೇ ರೀತಿ ನೆಕ್ ಪೀಸ್ ಹಾಕೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಲಾಂಗ್ ಇಯರಿಂಗ್ಸ್ ಜೊತೆ ಪೇರಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಲೀವ್ಸ್ ಬಂದುಬಿಟ್ಟು 3/4 ಸ್ಲೀವ್ಸ್ ಇದೆ. ಜೊತೆಗೆ ಸ್ಲೀವ್ಸಲ್ಲೂ ಕೂಡ ಸೇಮ್ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ವೇಸ್ಟ್ ಪಾರ್ಟ್ ಏನಿದೆ ಅಷ್ಟು ಮಾತ್ರ ವರ್ಕ್ ಇರೋವಂಥದ್ದು. ಬ್ಯಾಕ್ ಸೈಡಲ್ಲೂ ಕೂಡ ಏನು ವರ್ಕ್ ಕೊಟ್ಟಿಲ್ಲ, ಫ್ರಂಟಲ್ಲಿ ಮಾತ್ರ ವರ್ಕ್ ಇದೆ ಇದು. ಮತ್ತು ಇನ್ನೆಲ್ಲೂ ಕುರ್ತಾದಲ್ಲಿ ಎಲ್ಲೂ ಕೂಡ ವರ್ಕ್ ಇಲ್ಲ, ಪ್ಲೇನ್ ಇದೆ ಫುಲ್ಲು. ಮತ್ತು ವೇಸ್ಟ್ ಹತ್ರ ಗ್ಯಾದರಿಂಗ್ ಕೊಟ್ಟಿದ್ದಾರೆ. ಫ್ರಿಲ್ ಅಂತೂ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳಿದ್ರೆ. ಮತ್ತು ಫ್ಲೋರ್ ಲೆಂತ್ ಕೂಡ ಹೌದು, ಕೆಳಗಡೆನೂ ಕೂಡ ಗ್ಯಾದರಿಂಗ್ ಮಾಡಿ ಫ್ರಿಲ್ಲನ್ನು ಕೊಟ್ಟಿದ್ದಾರೆ. ಸೊ ಒಂಥರ ಫ್ಲೋರ್ ಲೆಂತ್ ಜೊತೆಗೆ ಫ್ಲೇರ್ ಅಂತೂ ಸಖತ್ತಾಗಿದೆ ಈ ಒಂದು ಡ್ರೆಸ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ರಿಸೆಪ್ಷನ್ಗೆ ನಾನು ವೇರ್ ಮಾಡಿದಂಥದ್ದು ಸಖತ್ತಾಗಿ ಕಾಣ್ತಾ ಇತ್ತು ಆ ಲೈಟಿಂಗ್ಸಲ್ಲಿ ಅಂತಲೇ ಹೇಳ್ಬೋದು. ಕಲರ್ ಬಂದ್ಬಿಟ್ಟು ಬ್ರೈಟ್ ಕಲರ್ ಇರೋದ್ರಿಂದ ಇನ್ನೂ ಕೂಡ ಎನ್ಹಾನ್ಸ್ ಆಗಿ ಕಾಣುತ್ತೆ. ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ನನಗೆ ಪರ್ಸ್ನಲಾಗಿ ಡಾರ್ಕ್ ಕಲರ್ಸ್ ಇಷ್ಟ ಆಗೋದ್ರಿಂದ ನಾನು ತೊಗೊಂಡೆ. ಸೊ ಇದ್ರದ್ದು ಕೂಡ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಇದೇ ನಾನು ಯುಗಾದಿ ಹಬ್ಬಕ್ಕೆ ಅಂತ ತರಿಸಿದ್ದಲ್ಲ, ಸುಮ್ಮನೆ ಹಾಗೆ ತರಿಸಿದ್ದೆ. ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆಲ್ಲ ಕೇಳ್ತಾ ಇದ್ರಿ ಅಂತ. ಇನ್ನು ಬಂದುಬಿಟ್ಟು ಸಿಂಪಲಾಗಿ ಡೈಲಿ ವೇರ್ ಕುರ್ತಾ ಬೇಕಿತ್ತು ನನಗೆ ಅಂದ್ಬಿಟ್ಟು ಇದು ಒಂದು ತರಿಸಿದ್ದೀನಿ. ಇದು ಬಂದುಬಿಟ್ಟು ಮೋಡಾ ರ್ಯಾಪಿಡೋ ಅಂತ ಅಂದ್ಕೊಳ್ತೀನಿ. ಕುರ್ತಾ ಒಂಥರ ಪಾಲಿಸ್ಟರ್ ಕುರ್ತಾ ಇದು. ಸೊ ಜಸ್ಟ್ 320 ಮೋಡಾ ರ್ಯಾಪಿಡೋ 324 ರುಪೀಸ್ ಕುರ್ತಾ ಇದು. ಕಾಲರ್ ನೆಕ್ ಇದೆ, 3/4 ಸ್ಲೀವ್ಸ್ ಇದೆ. ಸ್ಲೀವ್ಸಲ್ಲೂ ಕೂಡ ಆ ಥರ ಫ್ರಿಲ್ಲನ್ನು ಕೊಟ್ಟಿದ್ದಾರೆ. ಎಲಾಸ್ಟಿಕ್ ಫ್ರಿಲ್ ಇದೆ. ಎಲ್ಬೋ ಸ್ಲೀವ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಥರ ಇದು ಕೂಡ ಅಷ್ಟೇ ಫ್ಲೇರಿ ಆಗಿದೆ. ಜೊತೆಗೆ ಅಲ್ಲಲ್ಲೇ ಈ ಥರ ಗ್ಯಾದರಿಂಗ್ ಮಾಡಿ ಫ್ರಿಲ್ಲನ್ನು ಕೊಟ್ಟಿದ್ದಾರೆ. ಸೊ ಫ್ರಾಕ್ ಟೈಪ್ ಬರುತ್ತೆ ಇದು. ಫೋಟೋ ಬೇಕಾದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಒಂದು ಕುರ್ತಾನ ನಾನು ತೊಗೊಂಡಿರೋವಂಥದ್ದು. ನನಗೆ ಈ ಥರದ್ದು ಆ್ಯಕ್ಚುಲಿ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಡೈಲಿ ವೇರಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ನಾನು ಈ ಒಂದು ಕುರ್ತಾನ ತರಿಸ್ಕೊಂಡಿದ್ದೀನಿ. ಸೊ ವೇರ್ ಮಾಡಿದಾಗ ಇದು ಹೇಗೆ ಕಾಣುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಇದೊಂದು ಕುರ್ತಾ. ಇದಿಷ್ಟು ನಾನು ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿರೋವಂಥದ್ದು. ಇನ್ನು ನನ್ನ ಹಸ್ಬೆಂಡಿಗೆ ನನ್ನ ಮಗನಿಗೆ ಪರ್ಚೇಸ್ ಮಾಡಿಲ್ಲ. ನೋಡೋಣ ಅವ್ರಿಗೆ ಯಾವಾಗ ಪರ್ಚೇಸ್ ಮಾಡ್ತೀನಿ ಏನು ಅಂತ. ಅದರಲ್ಲೂ ನನ್ನ ಸ್ವಂತ ಅರ್ನಿಂಗಿಂದ ಏನಾದರೂ ಕೊಡಿಸ್ಬೇಕು ಅನ್ನೋ ಆಸೆ ನನಗಿದೆ. ಸೊ ನೋಡೋಣ ಹೆಂಗಾಗುತ್ತೆ, ಯಾವಾಗ ಕರ್ಕೊಂಡೋಗಿ ಅವರಿಗೆ ಕೊಡಿಸ್ತೀನಿ ಹಬ್ಬಕ್ಕೆ ಏನು ಅಂತ ಹೇಳ್ಬಿಟ್ಟು. ಲಿಂಕ್ ಬೇಕು ಅಂದರೆ ಅಫಿಲಿಯೇಟಲ್ಲೇ ಇರುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡಿ. ಇನ್ನೂ ಕೂಡ ಮಿಂತ್ರಾ ಸೇಲ್ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಮೇ ಬಿ ನೆಕ್ಸ್ಟ್ 1 ವೀಕ್
ಮೇ ಬಿ 1 ವೀಕ್ ಮೇಲೆ ಇರುತ್ತೆ ಬರ್ಡೇ ಸೇಲ್ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಖಂಡಿತ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡಿಬಿಡ್ತೀನಿ. ಸಾಕಾಯಿತು ನಿಮಗೆ. ಆಲ್ಮೋಸ್ಟ್ ಇವತ್ತು ಫ್ರೈಡೇ ಆಗ್ತಾ ಇದೆ ಬ್ಲಾಗು. 5 ಡೇಸ್ ಬ್ಲಾಗ್ ಆಗಿಬಿಡ್ತು. ಹಾಗಾಗಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.